ಪವರ್ ಫೈಟ್ ಮಧ್ಯೆ ವರಿಷ್ಠರಿಗೆ ಮತ್ತೊಂದು ಟೆನ್ಷನ್ ಎದುರಾಗಿದೆ. ಸಚಿವ ಸ್ಥಾನ ಆಕಾಂಕ್ಷಿಗಳಿಂದ ಹೈಕಮಾಂಡ್ಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಮಂತ್ರಿ ಪಟ್ಟಕ್ಕೆ ಈಗ ಆಲ್ರೆಡಿ ಶಾಸಕರು ಕಾದು ಸುಸ್ತಾಗಿದ್ದಾರೆ. ಪವರ್ ಫೈಟ್ ಮಧ್ಯೆ ವರಿಷ್ಠರಿಗೆ ಮತ್ತೊಂದು ಟೆನ್ಷನ್. ಈಗ ಸಚಿವ ಸ್ಥಾನ ಆಕಾಂಕ್ಷಿಗಳಿಂದ ಹೈಕಮಾಂಡ್ಗೆ ಒತ್ತಡ. ಮಂತ್ರಿ ಪಟ್ಟಕ್ಕೆ ಈಗ ಆಲ್ರೆಡಿ ಶಾಸಕರು ಕಾದು ಸುಸ್ತಾಗಿದ್ದಾರೆ. ಈ ಮಧ್ಯೆ ಎಸ್ಸಿ ಎಸ್ಟಿ ಶಾಸಕರಿಂದ ಹೊಸ ಬೇಡಿಕೆಗಳು. ಬಜೆಟ್ ಅಧಿವೇಶನ ಮುಗಿಯುತ್ತಿದ್ದಂತೆ ರಾಹುಲ್ ಭೇಟಿಗೆ ಮುಂದಾದ ಎಸ್ಸಿ ಎಸ್ಟಿ ಶಾಸಕರು. 15ಕ್ಕೂ ಹೆಚ್ಚು ಶಾಸಕರಿಂದ ರಾಹುಲ್ ಗಾಂಧಿ ಭೇಟಿ. ಸಂಪುಟ ಪುನರ್ರಚನೆ ಆದ್ರೆ ಹೆಚ್ಚಿನ ಸ್ಥಾನವನ್ನ ಕೊಡಬೇಕು. ಎಸ್ಸಿ ಅಥವಾ ಎಸ್ಟಿ ಸಚಿವರು ಇದ್ರೆ ಸಮುದಾಯಕ್ಕೆ ಲಾಭ. ಮುಂಬರುವ ಚುನಾವಣೆಯಲ್ಲಿ ಪಕ್ಷಕ್ಕೂ ಕೂಡ ಅನುಕೂಲ ಆಗುತ್ತೆ ಇದರಿಂದ. ಹೀಗಾಗಿ ದಲಿತ ಸಮುದಾಯಕ್ಕೆ ಹೆಚ್ಚಿನ ಸ್ಥಾನ ನೀಡಬೇಕು. ರಾಹುಲ್ ಗಾಂಧಿಗೆ ಮನವಿ ಮಾಡಲಿರುವ ನಾಯಕರು. ಪವರ್ ಫೈಟ್ ಮಧ್ಯೆ ವರಿಷ್ಠರಿಗೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಸಚಿವಾಕಾಂಕ್ಷಿಗಳು ಈಗ ಈ ಒಂದು ಸಚಿವ ಸ್ಥಾನಕ್ಕಾಗಿ ಕಾದು ಸುಸ್ತಾಗಿದ್ದಾರೆ. ಯಾಕೆಂತಂದ್ರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರು. ನವೆಂಬರ್ನಲ್ಲೂ ಕೂಡ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕಾಯ್ತಾ ಇದ್ರು. ಜೊತೆಗೆ ಡಿಸೆಂಬರು ಆಯಿತು, ಜನವರಿಯಲ್ಲಾದರೂ ಅಟ್ಲೀಸ್ಟ್ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರು ಸಚಿವಾಕಾಂಕ್ಷಿಗಳು. ಆದರೆ ಅದು ಯಾವುದೇ ಲಕ್ಷಣಗಳು ಕೂಡ ಈಗ ಕಾಂಗ್ರೆಸ್ನಲ್ಲಿ ಕಾಣಿಸ್ತಾ ಇಲ್ಲ. ಕೇವಲ ಈ ಒಂದು ಪವರ್ ಫೈಟ್ ವಿಚಾರವೇ ಈಗ ಹೈಕಮಾಂಡ್ಗೆ ದೊಡ್ಡ ತಲೆ ಬಿಸಿಯಾಗಿದೆ. ಹಾಗಾಗಿ ಸದ್ಯಕ್ಕೆ ಎಸ್ಸಿ ಎಸ್ಟಿ ಶಾಸಕರೇನಿದ್ದಾರೆ ಹೊಸ ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು ಬಜೆಟ್ ಮುಗಿದ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆಗಬೇಕು ಎಂಬ ಹೊಸ ಬೇಡಿಕೆಯನ್ನ ಇಟ್ಟಿದ್ದಾರೆ. ಇನ್ನು ಮುಂಬರುವ ಚುನಾವಣೆಯಲ್ಲೂ ಕೂಡ ಇದು ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ಕೂಡ ಸದ್ಯಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ಪವರ್ ಫೈಟ್ ಜಟಾಪಟಿ ಜೋರಾಗಿ ನಡೀತಾ ಇದೆ. ಆಲ್ರೆಡಿ ಹೈಕಮಾಂಡ್ಗೆ ಒಂದು ದೊಡ್ಡ ತಲೆನೋವು ಅಂದ್ರೆ ಒಂದು ಪವರ್ ಫೈಟ್. ಇದರ ನಡುವೆ ಈಗ ಸಚಿವ ಸ್ಥಾನ ಆಕಾಂಕ್ಷಿಗಳು ಈಗ ಹೈಕಮಾಂಡ್ಗೂ ಕೂಡ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಯಾಕೆಂತಂದ್ರೆ ಸಚಿವ ಸ್ಥಾನಕ್ಕಾಗಿ ಕಾದು ಸುಸ್ತಾಗಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದೀಪಾ? ಸಾಹಿತ್ಯ ಒಂದಿಷ್ಟು ಜನ ಶಾಸಕರುಗಳು, ಸ್ಪೆಷಲಿ ದಲಿತ ಶಾಸಕರುಗಳಿಗೆ ಒಂದಿಷ್ಟು ಸ್ಥಾನಮಾನಗಳು ಸಿಗೋದಿಕ್ಕೆ ತಡ ಆಗ್ತಿದೆ ಅಥವಾ ಹೆಚ್ಚಿನ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬಜೆಟ್ ಮುಗಿದ ಬಳಿಕ ಸಂಪುಟ ಇನ್ನೇನ್ ಪುನರ್ರಚನೆ ಆಗುತ್ತೆ ಅನ್ನುವಂತಹದ್ದಿದೆ. ಆ ಸಮಯದಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿ ತಮಗೆ ಹೆಚ್ಚಿನ ಸ್ಥಾನಮಾನವನ್ನ ಸಂಪುಟದಲ್ಲಿ ಪುನರ್ರಚನೆಯ ವೇಳೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಹೊರಟಿದ್ದಾರೆ ಅನ್ನುವಂತಹ ಒಂದು ಚರ್ಚೆ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿದೆ. ಪ್ರಮುಖವಾಗಿ ಹೆಚ್ಚಿನ ಶಾಸಕರುಗಳು ಯಾವ ರೀತಿ ಅಂದ್ರೆ ಲಿಂಗಾಯತ ಶಾಸಕರುಗಳು ಹೇಗಿದ್ದಾರೋ ಅಂದ್ರೆ ಎಸ್ಸಿ ಎಸ್ಟಿ ಶಾಸಕರುಗಳು ಕೂಡ ಅಷ್ಟೇ ಇದ್ದಾರೆ, MLCಗಳು ಕೂಡ ಜಾಸ್ತಿ ಇದ್ದಾರೆ. ಈ ನಿಟ್ಟಿನಲ್ಲಿ ತಮಗೆ ಒಂದಿಷ್ಟು ಹೆಚ್ಚಿನ ಸಚಿವ ಸ್ಥಾನಗಳನ್ನ ನೀಡಿದ್ದೇ ಆಗಿದ್ದಲ್ಲಿ ಅದು ಮುಂಬರುವಂತಹ ಚುನಾವಣೆಗೆ ಜೊತೆಗೆ ಸಮುದಾಯವಾರು ಅನುಕೂಲ ಆಗುತ್ತೆ. ದಲಿತ ಅಥವಾ ಅಹಿಂದ ಮತಗಳು ಎಲ್ಲೂ ಚದುರಿ ಹೋಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಮಾಡ್ತಾ ಇರುವಂತಹದ್ದು. ಈ ನಿಟ್ಟಿನಲ್ಲಿ ಅವರೆಲ್ಲರೂ ಕೂಡ ಅಂದ್ರೆ ಸುಮಾರು 15ಕ್ಕೂ ಹೆಚ್ಚು ಜನ ಶಾಸಕರುಗಳು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ಅಲ್ಲಿಂದನೇ ರಾಜ್ಯದ ನಾಯಕರುಗಳಿಗೆ ಸೂಚನೆ ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದು ಚರ್ಚೆ ನಡೆದಿದೆ ಅನ್ನುವಂತಹದ್ದು ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಒಂದು ಪವರ್ ಫೈಟ್ ಚರ್ಚೆ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಈಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕಾಯ್ತಾ ಇದ್ದಂಥ ಶಾಸಕರು ಈಗ ಹೊಸದೊಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಒಂದು ಬಜೆಟ್ ಮುಗಿದ ತಕ್ಷಣ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿಸಬೇಕು ಎಂಬ ಬೇಡಿಕೆಯನ್ನು ಇಟ್ಟಿದ್ದಾರೆ. ಜೊತೆಗೆ ಈಗ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೂ ಕೂಡ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈಗ ಎಸ್ಸಿ ಮತ್ತೆ ಎಸ್ಟಿ ಶಾಸಕರೇನಿದ್ದಾರೆ ತಮಗೆ ಕೆಲವೊಂದಿಷ್ಟು ಸ್ಥಾನಮಾನಗಳನ್ನ ಒದಗಿಸಬೇಕಾಗುತ್ತೆ. ಯಾಕೆಂತಂದ್ರೆ ಇದು ಮುಂಬರುವಂತ ಚುನಾವಣೆಗೂ ಕೂಡ ಅನುಕೂಲ ಆಗುತ್ತೆ ಅಂತ ಸದ್ಯಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಒಂದು ಬೇಡಿಕೆಯನ್ನು ಹೈಕಮಾಂಡ್ ಯಾವ ರೀತಿ ಈಡೇರಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಟ್ಟಿನಲ್ಲಿ 15ಕ್ಕೂ ಹೆಚ್ಚು ಶಾಸಕರಿಂದ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಿದ್ಧತೆ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹೊಸದೊಂದು ಬೇಡಿಕೆ ಕೂಡ ಇಟ್ಟಿದ್ದಾರೆ. ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಅನ್ನೋ ತಲೆಬಿಸಿ ಕೂಡ ಈಗ ಹೈಕಮಾಂಡ್ಗಿದೆ.